ನಮಸ್ಕಾರ ಎಲ್ಲರಿಗೂ. ಉಂಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರಿಗೂ ಬಸವರಾಜ್ ಚಕ್ರಸಲ್ಲಿ ಮಾಡುವ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಂಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನಲ್ಲಿ ದೆವ್ವದ ಹಾವಳಿ ಕಾರ್ಯಕ್ರಮವನ್ನು ನೀವೆಲ್ಲರೂ ನೋಡಿದ್ದೀರಿ. ಯೂಟ್ಯೂಬ್ನಲ್ಲಿ ಸರಣಿಗಳಾಗಿ ಒಂದು 12 ಭಾಗಗಳಾಗಿ ಅದು ಮೂಡಿ ಬಂದಿದೆ. ಅದರಂತೆ ಅದನ್ನು ಮುಕ್ತಿ ಅಂತೇಳಿ ಚಿತ್ರವನ್ನು ಕೂಡ ಮಾಡಿ ನಾವು ಅದನ್ನು ಸವಾಯಿಗಂಧದ ಹಾಲ್ನಲ್ಲಿ ಪ್ರಯೋಗವನ್ನು ಮಾಡಿದ್ವಿ ಸಂಪೂರ್ಣವಾಗಿ. ಅದನ್ನು ಪುನಃ ನಿಮ್ಮ ಉಂಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಅತಿ ಶೀಘ್ರದಲ್ಲಿ ಅದು ಕೂಡ ಬಿಡುಗಡೆ ಆಗಲಿದೆ. ಅದೇ ರೀತಿ ನಿಮ್ಮೆಲ್ಲರಿಗೂ ಒಂದು ಹೊಸ ಕಥೆ ಮುಖೇನ ಮತ್ತೆ ಉಂಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇದ್ದೇವೆ. ನನ್ನ ರಚನೆಯ ಒಂದು ಹೊಸ ಕತೆ ಬಾರ್ ಬಂದ್ ಅದಾವು ಅನ್ನೋ ಒಂದು ಕಥೆಯನ್ನು ಮಾಡಿದ್ದೇವೆ. ಅದನ್ನು ಶ್ರೀಯುತ ಸುಭಾಷ್ ಮೆಹರವಡೆಯವರು ನಿರ್ದೇಶನ ಮಾಡಿದ್ದಾರೆ. ಬಾರ್ ಬಂದ್ ಅದಾವು ಅನ್ನೋ ಒಂದು ಕಚಗುಳು ಇಡುವಂಥ ನಗುವಂಥ ಒಂದು ವಿಶೇಷವಾದ ಪ್ರಯತ್ನವನ್ನು ತೆಗೆದುಕೊಂಡು ಬಂದೇವಿ. ಯಾಕಂದ್ರೆ ಬಾರ್ ಬಂದಿದ್ದಾಗ ಆಗುವಂಥ ಮದ್ಯಪ್ರಿಯರಿಗೆ ಬಾರ್ ಬಂದಾದಾಗ ಆಗುವಂಥ ಫೀಲಿಂಗ್ಸ್ ಏನು ಬರ್ತಾವ ಅವುಗಳನ್ನು ತಗೊಂಡೇವಿ. ಯಾಕಂದ್ರೆ ಇದರಲ್ಲಿ ಕೂಡ ನಾವು ಸರಾಯಿಯನ್ನು ಕುಡಿಯಬಾರದು ಅನ್ನೋ ಸಂದೇಶವನ್ನು ಹೇಳಿಕೆ ಪ್ರಯತ್ನ ಪಟ್ಟೇವಿ. ಬಟ್ ಅದಕ್ಕೆ ಅಷ್ಟೇ ನಾವು ಅದರಂಥ ಸಂದೇಶವನ್ನು ಕೊಟ್ಟರು ಸುತ್ತರಿಗೆ ಈ ಜಗತ್ತನ್ನು ಬಿಟ್ಟು ಅದು ಅಷ್ಟು ಸುಲಭವಾಗಿ ಹೋಗುವಂಥದ್ದಲ್ಲ ಸರಾಯಿ ಮದ್ಯ ಅನ್ನೋದು. ಹೀಗಾಗಿ ಮದ್ಯಪ್ರಿಯರೆಲ್ಲರೂ ಕೂಡ ಈ ಒಂದು ಕಥೆಯನ್ನ ಎಂಜಾಯ್ ಮಾಡ್ತೀರಿ, ನೋಡ್ತೀರಿ. ಮದ್ಯಪ್ರಿಯರೆಲ್ಲರೂ ಕೂಡ ಈ ಒಂದು ಕಥೆಯನ್ನು ನೋಡಿ ನಮ್ಮೆಲ್ಲ ಟೀಮ್ಗೆ ಹಾರೈಸ್ತೀರಿ ಅಂತ ಹೇಳ್ತಾ ಇಲ್ಲಿ ನಿಮ್ಮ ಜೊತೆ ನಾವು ಇವತ್ತು ಮಧುರಾದೇವಿ ಅಂದ್ರೆ ಸಾರಾಯಿ ದೇವಿಯನ್ನ ಇಲ್ಲಿ ಇವತ್ತಿನ ದಿವಸ ನಿಮ್ಮ ಎದುರಿಗೆ ಪ್ರತ್ಯಕ್ಷ ಮಾಡಿದೀವಿ. ಬಾರ್ ಬಂದಾದವು ಕಾರ್ಯಕ್ರಮದಲ್ಲಿ ಸಾರಾಯಿ ದೇವಿ ಮಧುರಾದೇವಿನೂ ಕೂಡ ಒಂದು ಪಾತ್ರವಾಗಿ ಬರ್ತಾಳ ಈ ಒಂದು ಕಥೆಯಲ್ಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳು. ನಂತರ ಶ್ರೀಮತಿ ಅನ್ನಪೂರ್ಣ ಉಂಡಿಯವರು ಒಂದೆರಡು ಮಾತುಗಳು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಉಂಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಪ್ರೀತಿಯಿಂದ ಮತ್ತೊಮ್ಮೆ ನಾವೆಲ್ಲರೂ ಇಡೀ ಟೀಮ್ದವ್ರು ಸೇರ್ಕೊಂಡು ಮತ್ತೊಮ್ಮೆ ತಮ್ಗೆಲ್ಲರಿಗೂ ಸ್ವಾಗತನ ಹೇಳ್ತೀವಿ. ಯಾಕೆ ಸ್ವಾಗತ ಹೇಳ್ತೀನಪ್ಪ ಅಂದ್ರೆ ಹೊಸ ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾವು ಹಾಕಿದಂಥ ಪ್ರತಿಯೊಂದು ವಿಡಿಯೋಕ್ಕೆಲ್ಲ ತಾವೆಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಿ, ಕಮೆಂಟ್ ಮಾಡ್ತೀರಿ, ಪ್ರತಿಯೊಬ್ಬರಿಗೆ ಶೇರ್ ಮಾಡ್ತೀರಿ ಹೆಚ್ಚಿನ ಸಂಖ್ಯೆ ಒಳಗೆ. ಆಮೇಲೆ ನಾವು ಪ್ರತಿಯೊಂದು ಕಥೆನ ಒಂಥರ ಡಿಫ್ರೆಂಟಾಗಿ ತೊಗೊಂಡ್ಬರ್ತಿರ್ತೀವಿ. ಸೊ ನಮ್ಮ ಡೈರೆಕ್ಟರ್ ಸ್ಪೆಷಲ್ ಅದು ಹೇಳ್ಬೇಕಂತಂದ್ರೆ ಚಕ್ರಸಲಿ ಸರ್ದೆ. ಆಮೇಲೆ ಈ ಕಥೆ ಒಳಗೆ ಹೆಂಗಪ್ಪ ಅಂತಂದ್ರೆ ಲಾಸ್ಟ್ ಟೈಮ್ ನಾವೆಲ್ಲ ನನ್ನ ಕಡೆ ನೋಡಿಕೊಡ್ರಿ ಅಂತ ಸುಮಾರು ಒಂದು 32-31 ಎಪಿಸೋಡ್ಸ್ ಎಲ್ಲ ಹಾಕಿದ್ವಿ. ಸೊ ಒಳ್ಳೆ ರೆಸ್ಪಾನ್ಸ್ ಬಂತೆ. ಬಟ್ ಅದ್ರೊಳಗೆ ಒಂಥರ ಪೊಲೀಸ್ ಕಾನ್ಸ್ಟೇಬಲ್ ಅವೆಲ್ಲ ಭಾಳ ಸರ್ದಾಗಿರ್ಬೋದು, ನಮ್ಮ ಶಿವಣ್ಣ ಅವ್ರದ್ದು ಒಳ್ಳೆ ಇದು ಬಂತು ಅದ್ರೊಳಗೆ ಸ್ಟೋರಿ. ಅದಾದ ನಂತರ ಸೆಕೆಂಡ್ ಸ್ಟೋರಿ ಬಂದು ಮುಕ್ತಿ ದೆವ್ವದ ಹಾವಳಿ ಅಂತ ಇದು ಮಾಡಿದೆ. ಅದ್ರೊಳಗೆ ಸಹಿತ ನಾನು ಡಬಲ್ ರೋಲ್ ಮಾಡಿದ್ದೆ. ರಾಕ್ಷಾಯಣಿ ಮತ್ತು ಮುಕ್ತಿ ಅಂತ 2 ರೋಲ್ ಮಾಡಿದೆ. ಅದಂತೂ ಭಾಳ ಅದ್ಭುತವಾಗಿ ಮೂಡಿ ಬಂತ ಹೇಳ್ಬೇಕಂತಂದ್ರೆ ಈ ಒಂದು ಕತೆ ಸರ್ ಒಂದು ಕತೆ ಸೃಷ್ಟಿ ಮಾಡಿದ್ರು. ಬಾರ್ ಬಂದದವು. ಬಾರ್ ಬಂದದವ ಅಂತಂದ್ರೆ ಪ್ರತಿಯೊಬ್ಬರು ತಿಳಿಯೊಳಗೆ ಹೊಳೆಯೋದಂದ್ರೆ ಇವತ್ತೇನು ಬಾರ್ ಬಂದೈತೇನೋ ಈ ಥರ ಆಕತಿ. ಬಾರ್ ಬಂದ ಯಾವ ಅಂದ್ರೆ ಎಲ್ಲ ತಿಳಿಯೊಳಗೆ ಒಂಥರ ಹುಳ ಬಿಟ್ಟಂಗೆ ಆಕೈತಿ. ಯಾಕಂದ್ರೆ ಎಷ್ಟು ಜನದ ನಾವು ಲೈವ್ ನೋಡಿದ್ದು ಕೇಳಿದ್ದು ಭಾಳ ಉಂಟು. ಲಾಕ್ಡೌನ್ ಟೈಮ್ ಒಳಗೆ ಭಾಳ ಜನ ಒದ್ದಾಡ್ಬಿಟ್ರಿ. ಆ ಒಂದು ಸೀನೂ ಇಲ್ಲಿ ಬಂದು ಹೋಗ್ತೈತಿ ಹೇಳ್ಬೇಕಂದ್ರೆ. ಬಟ್ ಲಾಕ್ಡೌನ್ ಟೈಮ್ನಾಗ ಒದ್ದಾಡ್ದಷ್ಟಿಲ್ಲ, ಬಟ್ ಸಿಗ್ತೈತಿ. ಒಬ್ರು ಯಾರೋ ಫ್ರೆಂಡ್ ಬಂದು ಈ ಥರ ಅವ್ರಿಗೆ ಇದು ಮಾಡ್ತಾರ, ಹೆಲ್ಪ್ ಮಾಡ್ತಾರ. ಅದನ್ನ ತಗೊಂಬಂದು ಸಾರಾಯಿ ತಗೊಂಬಂದೆ. ಅದಕ್ಕೆ ಇದ್ರೊಳಗೆ ನಾರ್ಮಲ್ ಟೈಮ್ ಒಳಗೂ ಹೆಂಗೆ ಶರಾಯಿ ಸಿಕ್ಕಾಗ ಹೆಂಗೆ ಸಿಗದೇ ಇದ್ದಾಗ ಯಾವ ರೀತಿ ಅನ್ನೋಂಥದ್ದು ಒಂದು ಮನುಷ್ಯನೊಳಗೆ ಒಂದು ಮನುಷ್ಯನ ಜೀವನದೊಳಗೆ ಯಾವ ರೀತಿ ಬಂದು ಹೋಗ್ತೈತಿ ಮಧ್ಯಪ್ರಿಯರಿಗೆ. ಸೊ ನಮ್ಮ ದೈನಂದಿನ ಜೀವನದೊಳಗೆ ನಡೆಯುವಂಥ ಒಂದು ಕಥೆನ ನಾವು ತಗೊಂಡ್ಬರ್ತಿದ್ದೀವಿ ಇದ್ರೊಳಗೆ. ಸೊ ಜಾಸ್ತಿ ಏನದು ಮಧ್ಯಪ್ರಿಯರಿಗೆ ಬಹಳ ಹತ್ರ ಐತಿದೆ ಸೀನ್ ಹೇಳ್ಬೇಕಂತಂದ್ರೆ. ಈ ಒಂದು ನಾವು ಕಥೆ ಸೃಷ್ಟಿ ಮಾಡಿದ್ಮೇಲೆ ಒಂದು ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ್ವಿ, ಎಲ್ಲ ಕಲಾವಿದರು ಸೇರ್ಕೊಂಡು ಆ ಒಂದು ಕತೆ. ಸೊ ಶೂಟ್ ಬಗ್ಗೆ ಸ್ಕ್ರಿಪ್ಟ್ ಬಗ್ಗೆ ಮಾತುಕತೆ ನಡಿಬೇಕಾದ್ರೆ ಒಂದು ದಿವಸ ಮಾರ್ನಿಂಗ್ ನಮ್ಮ ಸುಭಾಷ್ ಮೆಹರವಡ್ ಅಂಕಲ್ ಅವರು ಎಲ್ಲ ಮಾರ್ಕೆಟ್ಗೆ ಹೋಗಿದ್ದಾರೆ ತರಕಾರಿ ತರಕಂತ. ಒಂದು ಬಾರ್ ಎಲ್ಲ ಯಾಕಂದ್ರೆ ರಾತ್ರಿ ಲೇಟ್ ನೈಟ್ ಎಲ್ಲ ಕ್ಲೋಸ್ ಮಾಡ್ತಾರೆ ಅವ್ರ ಅಂಗಡಿ. ಬೆಳಗ್ಗೆ ಒಂದು 10-11ವರೆಗೂ ಎಲ್ಲ ಕ್ಲೋಸ್ ಮಾಡಿರ್ತಾರೆ. ಸರ್ ಬಾರ್ ಬಂದದವು. ಸೊ ಸಿಂಕ್ ಎಲ್ಲಿದೆ ಕತ್ತಿ ಟೈಟಲ್ ಕೇಳಿದ ತಕ್ಷಣ ಎಲ್ಲಿಂದ ಎಲ್ಲಿ ಹೋಗ್ತದೆ ನೋಡ್ರಿ ಹೇಳ್ಬೇಕಂದ್ರೆ. ಅಂಕಲ್ ಅವ್ರು ಹೋಗ್ಬೇಕಾದ್ರೆ ಬಾರ್ ಅಂಗಡಿ ಕ್ಲೋಸ್ ಆಗೈತಿ. ಟಕ್ಕಂತ ಫೋಟೋ ಹೊಡೆದು ಗುಂಪಿಗೆ ಹಾಕಿದ್ರು. ಎಷ್ಟೆಲ್ಲರೂ ಚರ್ಚೆ ಆಯ್ತಪ್ಪ ಅದ್ರೊಳಗೆ ಅಂದ್ರೆ. ಇನ್ನೊಬ್ಬ ನಮ್ಮ ಹುಡುಗ ನಮ್ಮ ತಮ್ಮನ ಕ್ಯಾರೆಕ್ಟರ್ ಮಾಡ್ತಾರೆ, ಸ್ನೇಕ್ ಶಿವಾನಂದ್ ಅಂತಂದ್ರೆ. ಅವ್ರೇನಂದ್ರೆ ಒಂಥರ ಕಾಮಿಡಿ ಆಗಿ ಸೊ ಬೆಳಗ್ಗೆ ಹೋದ್ರೆ ಬಾರ್ ಎಲ್ಲ ಬಂದಾಗಿರ್ತಾವ್ರಿ ಅಂತ. ಸೊ ಕಾಮಿಡಿ ಕಥೆಗಳು ಎಲ್ಲಿ ಹೋಗ್ಬೇಕು, ಎಲ್ಲರೂ ಹೋಗ್ಬೇಕು ಹುಡ್ಕಾಕಂತೇನಿಲ್ಲ, ನಮ್ಮಲ್ಲೇ ಕಥೆಗಳೆಲ್ಲ ಹುಡ್ಕೋತಿರ್ತಾವೆ. ಸೊ ಈ ರೀತಿ. ಆಮೇಲೆ ನಮ್ಮ ಶಿವಣ್ಣವರು ಸಹಿತ ಈ ಒಂದು ಏನಿದು ಬಾರ್ ಬಂದದ ಇದ್ರೊಳಗೆ ಬದ್ಮಾಸ್ ಬಾದಾಮ್ ರಾಜ್ ಆಗಿ ಇವ್ರು ಒಂಥರ ಒಳ್ಳೆ ಕಾಮಿಡಿಯಾಗಿ ಆ್ಯಕ್ಟ್ ಮಾಡ್ತಾರೆ. ಅಷ್ಟೇ ಚಂದ ಕಥೆ ಸರ್ ಸೃಷ್ಟಿ ಮಾಡಿದ್ದಾರೆ. ಇದ್ರೊಳಗೆ ಕಂಟಿನ್ಯೂಟಿಯಾಗಿ ನಮ್ಮ ಸುಭಾಷ್ ಮೆಹರವಡ್ ಅಂಕಲ್ ಅವರು ಪಾತ್ರ ನಿರ್ವಹಿಸ್ಯಾರ. ಮತ್ತು ಹೊಳ್ಳಿ ಇದ್ರೊಳಗೆ ನಿರ್ದೇಶನ ಸಹಿತ ಅವ್ರದ್ದು ಐತಿ ಇದ್ರೊಳಗೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಟೋಟಲ್ ಆಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಥೆ ಐತಿದೆ.
ಪ್ರತಿಯೊಬ್ಬರು ನೋಡ್ರಿ. ನಮ್ಮ ಕತೆಗೆಲ್ಲ ತಮ್ಮೆಲ್ಲರದ್ದು ಬೆಂಬಲ ಸಪೋರ್ಟು ಹೀಗೆ ಇರಲಿ ಅಂತ ನಾ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಈಗ ಸುಭಾಷ್ ನೇರಳೆ ಸರ್ ಬಡ್ಕೊಂಡು ಬಾಬಾ ಇಸ್ಕೊಂಡು ಬಾಬನ್ ಪಾತ್ರ ಮಾಡಿದ್ರು ಲಾಸ್ಟ್ ಟೈಮ್. ಆಮೇಲೆ ಅದಕ್ಕೂ ಸಹ ನಿರ್ದೇಶನ ಮಾಡಿದ್ರು. ಈ ಸರ್ತಿ ಪೂರ್ಣ ಪ್ರಮಾಣದಲ್ಲಿ ನಿರ್ದೇಶಕರಾಗಿ ಭಾರ ಬಂದದಾವು ನಮ್ಮ ಈ ಕಾರ್ಯಕ್ರಮದಲ್ಲಿ. ಅದರ ನೀವೊಂದೆರಡು ಹೇಳ್ರಿ ಪ್ರೇಕ್ಷಕರಿಗೆ ಅನಿಸಿಕೆಗಳನ್ನ. ಇದು ಬಾರ್ ಅಂತ ಕೂಡ ಮದ್ಯಪ್ರಿಯರಿಗೆ ಅಥವಾ ಮದ್ಯ ಅಂತಂದ್ರೆ ಮದಿರೆ ಅನಾದಿ ಕಾಲದಿಂದಲೂ ಅದು ಅವಿಭಾಜ್ಯ ಅಂಗ ನಮ್ಮ ಈ ಜೀವನದಲ್ಲಿ. ಕುಡಿಲಾರದವರು ಕುಡಿಯುವವರು ಎಲ್ಲರಿಗೂ ಇದು ಬಹಳಷ್ಟು ಕಚುಗಳು ಇಡುವಂಥ ಒಂದು ಇದು. ಅದರ ಜೊತೆ ಸಂದೇಶನೂ ಇದೆ. ತಪ್ಪದೆ ನೋಡಿ ಹರಿಸಿ ಹಾರೈಸಿ ಎಲ್ಲರಿಗೂ ತಿಳಿಸ್ರಿ. ನಿಮ್ಮ ಗ್ರೂಪ್ ಎಷ್ಟದಾವೋ ಅಷ್ಟರಲ್ಲಿ ಅದನ್ನು ಶೇರ್ ಮಾಡಿರಿ, ನಮಗೆ ಬೆಂಬಲ ಕೊಡ್ರಿ. ಏನು ಆತು ತಪ್ಪಾಗಿದ್ದನ್ನು ಸ್ವಲ್ಪ ತಿದ್ದಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಆಮೇಲೆ ಒಳ್ಳೆಯದಾಗಿದ್ದನ್ನು ಶ್ಲಾಘಿಸಿ ನಮಗೆ ಮತ್ತು ಮುಂದೆ ಹುರುಪಲೆ ಭಾಳಷ್ಟು ಈ ಸೀರಿಯಲ್ ತರಲಿಕ್ಕೆ ಉತ್ಸಾಹ ಕೊಡ್ರಿ ಅಂತ ಕೇಳ್ತಾ ನಮಸ್ಕಾರ. ಈಗ ನಮ್ಮ ಈ ಕತೆ ಶಿವಣ್ಣ ಜಿ ಪಿ ಅವರು ಬದ್ಮಾಸ್ ಬಾದಾಮ್ ರಾಜನ್ ರೋಲ್ ಮಾಡಿದ್ದಾರೆ. ಅವ್ರದೇ ಕಾಮಿಡಿ ಪಾತ್ರ. ಅವರ ಅನಿಸಿಕೆಗಳು ಒಂದೆರಡು ಅನಿಸಿಕೆಗಳು. ಎಲ್ಲ ನನ್ನ ಪ್ರೇಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೊಸ ಕಥೆಯೊಂದಿಗೆ ಉಂಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಲ್ಲಿ ಹೊಸ ಕಥೆಯೊಂದಿಗೆ ನಾವು ಬರ್ತಾಯಿದ್ದೀವಿ. ಅದರ ಹೆಸರು ಬಾರ್ ಬಂದದವು ಅಲಿಯಾಸ್ ಬಾದಾಮ್ ರಾಜ್ ಅಂತೇಳಿ. ಅದರಲ್ಲಿ ಬಾದಾಮ್ ರಾಜ್ ಪಾತ್ರವನ್ನು ನಾನು ಮಾಡ್ತಾಯಿದ್ದೀನಿ. ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕುಟುಂಬ ಸಮೇತ ನೋಡಲೇಬೇಕಾದಂಥ ಈ ಕಿರುಚಿತ್ರ ಇದು. ದಯವಿಟ್ಟು ಪ್ರತಿಯೊಬ್ಬರು ಎಲ್ಲರಿಗೂ ಶೇರ್ ಮಾಡಿರಿ, ನೋಡಿರಿ. ಈ ಉಂಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಂಬಲಿಸಿ ಅಂತ ಕೇಳ್ಕೊತೀನಿ. ಇದು ಹೊಸ ಕತೆ ಇದೆ. ಬಾರ್ ಬಂದಿದ್ದಾಗ ಏನೆಲ್ಲ ಅವಘಡಗಳಾಗ್ತವೆ, ಅದರಿಂದ ಏನು ಪರಿಣಾಮ ಬೀರ್ತದೆ ಅನ್ನೋದನ್ನು ಹೊಸ ಕಥೆಯೊಂದಿಗೆ ನಮ್ಮ ಬಸವರಾಜ್ ಸರ್ ಚಕ್ರಸಾಲಿ ಸರ್ ಬರೆದಿದ್ದಾರೆ. ನಿರ್ದೇಶನವನ್ನು ನಮ್ಮ ಸುಭಾಷ್ ಮೇರಡಿ ಅವರು ನಿರ್ದೇಶನ ಮಾಡಿದ್ದಾರೆ. ಒಳ್ಳೆ ಅದ್ಭುತವಾಗಿ ಮೂಡಿ ಬಂದಿದೆ. ದಯವಿಟ್ಟು ಮತ್ತೊಮ್ಮೆ ಎಲ್ಲ ಪ್ರೇಕ್ಷಕ ಪ್ರಭುಗಳು ಈ ಬಾರ್ ಬಂದದವು ಅಲಿಯಾಸ್ ಬಾದಾಮ್ ರಾಜ್ ಅನ್ನೋ ಕಿರುಚಿತ್ರವನ್ನು ನೋಡಿ ಹರಸಿ ಆಶೀರ್ವಾದ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊತೀನಿ. ಎಸ್, ಬಾರ್ ಬಂದದಾವು ಅತಿ ಶೀಘ್ರದಲ್ಲಿ ನಿಮ್ಮ ಕಣ್ಮುಂದೆ ಬಾರ್ ಬಂದ್ ಅದಾವು.